3 ದಿವಸ ಆದರೂ ಈ ಅಂಡರ್ವರ್ಲ್ಡ್ ಬ್ಯಾಕ್ ಡ್ರಾಪ್ ಅಲ್ಲಿ ಪ್ರೇಮ್ ವಿಷನ್ ಅಲ್ಲಿ ಯು ಆರ್ ದ ಬಿಗ್ಗೆಸ್ಟ್ ಗ್ಯಾಂಗ್ಸ್ಟರ್ ಇನ್ ಕೆಡಿ ಅಂತ ಹೇಳ್ಬೋದಾ? ನನಗೆ ಗೊತ್ತಿಲ್ಲ, ಅವ್ರು ಹೇಳ್ಬೇಕು. ನಾನು ಹೇಳಿದ್ನಲ್ಲ, ನನಗೇನು ಗೊತ್ತಿಲ್ಲ. ನಾನು ಭೈರವ ಇಸ್ ಅ ಪ್ರೊಟೆಕ್ಟರ್ ಅಂಡ್ ಅ ಡಿಸ್ಟ್ರಾಯರ್. ಸೊ ಆಮೇಲೆ ಇನ್ನೊಂದು, ಲೈಕ್ ಐ ಜಸ್ಟ್ ವಾಂಟ್ ಟು ನೋ ವೆದರ್ ಯು ಆರ್ ದ ಗ್ಯಾಂಗ್ಸ್ಟರ್ ಇನ್ ದಿಸ್ ಸಿನಿಮಾ. ಐ ಆಮ್ ಟೆಲಿಂಗ್ ಯು ಶಾರದಾ, ಐ ಆಮ್ ಟೆಲಿಂಗ್ ಯು ವೆರಿ ವೆರಿ ಆನೆಸ್ಟ್. ಇಟ್ಸ್ ಅ ವೆರಿ ಆನೆಸ್ಟ್ ಆನ್ಸರ್. ಪ್ರೇಮ್ ಕರೆದಿದ್ದಾರೆ, ನಾನು ಜಾಸ್ತಿ ಪ್ರಶ್ನೆ ಮಾಡಕ್ ಹೋಗ್ಲಿಲ್ಲ. ಏನ್ ಪಾತ್ರ ಇದು ಇದು ಇದು. ಸೊ ನನಗೆ ಇಂಟ್ರೆಸ್ಟೆಡ್ ಈ 3 days ಅಲ್ಲಿ ಏನಿದೆ ವಿತ್ ಕ್ಲಾರಿಟಿ. ಶಾರ್ಟ್ಸ್ ಏನು ಕಾಸ್ಟ್ಯೂಮ್ ಏನು, ಲುಕ್ ಏನು, ಹೀರೋ ಇದರಲ್ಲಿ ನಾವು ಅವ್ರು ಇರೋದ್ರಿಂದ ಏನಾಗುತ್ತೆ. ನನ್ನ ಪ್ರೈಮ್ ಕನ್ಸರ್ನ್ ಏನಿರುತ್ತೆ, ನಾವು ಏನೇ ಸಿನಿಮಾದಲ್ಲಿ ಕ್ಯಾಮಿಯಾ ಮಾಡಕ್ಕೆ ಹೋದ್ರು ಐ ಬಿಲೀವ್ ನನ್ನ ಪಾತ್ರ ಆ ಚಿತ್ರದ ನಾಯಕ ನಟನ ಪಾತ್ರನ ಡಿಸ್ಟರ್ಬ್ ಮಾಡಬಾರ್ದು. ನಾನು ಲಾಸ್ಟಲ್ಲಿ ಬಂದ್ಬಿಟ್ಟು ನಾನೇನೋ ಅಂತ ತೋರಿಸ್ಕೊಳ್ಳೋಕ್ಕೆ ಬರೋನು ನಾನಲ್ಲ. ಇಫ್ ಐ ಕ್ಯಾನ್ ಬಿ ಅ ಸಪೋರ್ಟ್ ಟು ದ ಫಿಲ್ಮ್ ಐ ವಿಲ್ ಕಮ್ ಆ್ಯಂಡ್ ಹೀ ಇಸ್ ದ ಹೀರೋ. ಸೊ ಅಲ್ಲಿ ಗೊತ್ತಿರ್ಬೇಕಾದ್ರೆ ನಾನು ಹೇಳಿದ್ನಲ್ಲ, ಇವರಿಬ್ಬರಿಗೆ ಸಂಪೂರ್ಣವಾಗಿ ಎಲ್ಲ ಗೊತ್ತಿರಬೇಕಾದ್ರೆ ದಿಸ್ ಇಸ್ ದ ಕ್ಯಾರೆಕ್ಟರ್ ಅಂತ ಅಂದಾಗ ಆ 3 ದಿನದ ಬಗ್ಗೆ ಏನಾರು ಕೇಳಿ ಸಂಪೂರ್ಣವಾಗಿ ಹೇಳಬಲ್ಲೆ. ಅದು ಬಿಟ್ಟು ಐ ಡು ನಾಟ್ ನೋ ಮಚ್ ಅಂಡ್ ನಾಟ್ ದಟ್ ಇಟ್ ಇಸ್ ಅ ನೆಗ್ಲಿಜೆನ್ಸಿ, ಇಟ್ಸ್ ಅನ್ ಇಗ್ನೋರೆನ್ಸ್. ಇಟ್ ಇಸ್ ನಾಟ್. It is not. After several 30 years in the industry, I will never say I'm ignorant about what I'm doing. But this is not my cup of tea. They are there. Responsible people. ಇವರೆಲ್ಲ ಇಂಡಸ್ಟ್ರಿಯಲ್ಲಿ ಅವರು ಸಾಧಿಸಿದ್ದಾರೆ, ಇವರು ಸಾಧಿಸಿದ್ದಾರೆ, ಇನ್ನು ಎಂತೆಂಥವ್ರು ಇದ್ದಾರೆ ಅಂದಾಗ ನಾವು ಹೋಗಿ ನಮಗೆ ಕರೆದಿರೋಂಥ ಆ ಪ್ರೀತಿನ ಸ್ವೀಕರಿಸಬೇಕು. ನಮ್ಮ ಡೆಲಿವರಬಲ್ ಏನಿದೆ ಕೊಡಬೇಕು. So it is best not to be revealed ಅಂತ ಹೇಳ್ತಾ ಇದ್ದಾರೆ. Did you hear what I spoke? Yes, I heard. Okay, tell me what should I reveal? I don't know ಅಂತ ಹೇಳ್ತಾ ಇದ್ದೀನಿ. ಅಲ್ಲ ಸರ್, ಏನ್ ಗೊತ್ತಾ ಶಾರದಾ, ಕೀ ರೋಲ್ ತುಂಬಾ ಅಲ್ಲ, ನೀವು ಕೀ ರೋಲ್ ಅಲ್ಲೂ ತುಂಬಾ ಡೀಟೇಲ್ ಆಗಿ ಏನಿರ್ಬೋದು, ನನ್ನ ಪಾತ್ರ ಎಷ್ಟು ಅದು ಕಾಂಟ್ರಿಬ್ಯೂಟ್ ಅದೇ ತಾನೇ ಹೇಳಿದ್ದು. 3 ದಿನದಲ್ಲಿ ಏನಿದೆ ಕೇಳಿ ಅನ್ಬಿಟ್ಟು ನೀವ್ ಎಲ್ಲಿವರೆಗೆ ಬರ್ತೀರಾ ಅಂದ್ರೆ ನನ್ನ ಬೆಡ್ರೂಮ್ ಅಲ್ಲಿ ಏನ್ ನಡೆಯುತ್ತೆ ಅನ್ನೋದು ನಿಮ್ಮೊಬ್ಬರಿಗೆ ಗೊತ್ತು ಶಾರದಾ. ನಾನು ಏನ್ ಹೇಳಿ ಈಗ, ನೀವ್ ಎಲ್ಲಾದು ಗೊತ್ತು, ನೀವು ಎಲ್ಲಾರ ಹತ್ರ ತಿಳ್ಕೊತೀರಾ, ಆಮೇಲೆ ನನಗೆ ಗೊತ್ತಿರಲ್ಲ. ಹೌದಾ ಸರ್, ಇವತ್ತು ಸೆಟ್ ಅಲ್ಲಿ ಬ್ಲೂ ಪ್ಯಾಂಟ್ ತಾನೇ ಹಾಕಿದ್ರಿ, ಹೌದಾ? ನಾನು ಇನ್ನೂ ಹಾಕಿಲ್ಲ, ಆಲ್ರೆಡಿ ಒಂದು ಫೋನ್ ಮಾಡ್ಬಿಟ್ಟಿರ್ತೀನಿ, ನಂಗೆ ಗೊತ್ತಿಲ್ಲ ಶಾರದಾ. And let me tell you, wait here, patience. I'm telling you, I don't know. ಈ 3 days ವಿಚಾರದಲ್ಲಿ ಏನ್ ಕೇಳ್ಬೇಕು ಹೇಳಿ, ನನ್ಗೆ ಗೊತ್ತು ಅಂತ ಅದನ್ನ ಸಂಪೂರ್ಣವಾಗಿ ಹೇಳಬಲ್ಲೆ ನಾನು. That's all. What do you want me to reveal? Okay, sir. Reveal what? I don't know what to reveal. Okay. I don't expose. ಪ್ರೇಮ್ ಆಕ್ಚುಲಿ ಲಾಸ್ಟ್ ಪ್ರೆಸ್ ಮೀಟ್ ಅಲ್ಲಿ ಹೇಳಿದ್ರು ಈ ಸಿನಿಮಾ ಒಂದು ಟ್ರೈಲರ್ ಅಂತ. ಸೊ ಬಟ್ ದ ಕನೆಕ್ಟಿವಿಟಿ ಟು ದ ಸೀಕ್ವೆಲ್, ಸೊ ಯು ಆರ್ ದ ಸಿನಿಮಾ ಇನ್ ದ ಸೀಕ್ವೆಲ್ ಅಂತ ಅನ್ಬೋದಾ? ಐ ಡೋಂಟ್ ನೋ. ಮೇ ಬಿ ಅದರಲ್ಲೂ ಇನ್ನೊಂದು ಯಾರ್ದೋ ಹೀರೋ ಕನೆಕ್ಟ್ ಮಾಡಕ್ಕೆ ಬರ್ಬೋದು ನಾನು. ಐ ಡೋಂಟ್ ನೋ. ಡೋಂಟ್ ಟ್ರಸ್ಟ್ ದಿಸ್ ಗೈ. ಇವರು ಕತೆ ಚೇಂಜ್ ಆಗ್ತಾ ಇರುತ್ತೆ, ಇನ್ನೊಂದೇನೋ ಆಗ್ತಾ ಇರುತ್ತೆ. ಈ ಸಿನಿಮಾದಲ್ಲಿ ಲೆಟ್ ಮಿ ಟೆಲ್, ನೋ ಐ ಹ್ಯಾವ್ ಟು, ಇದನ್ನ ಒಂದು ಎಲ್ಲರಿಗೂ ಹೇಳಲೇಬೇಕಾಗಿರೋದು. ಅವರು ನನಗೆ ಫೋನ್ ಮಾಡಿ ಸೀಕ್ವೆಲ್ ಇದೆ ಅದಕ್ಕೆ ನೀವೇ ಹೀರೋ ಅಂದ ತಕ್ಷಣ ಟೆಂಪ್ಟ್ ಆಗಿ ಬಂದಿದ್ದು ನಾನಲ್ಲ. ಆಲ್ರೈಟ್, ನಾವು ಕಮ್ ಆನ್, ಐ ಹ್ಯಾವ್ ಮೈ ಓನ್ ಫಿಲ್ಮ್ಸ್, ಐ ಹ್ಯಾವ್ ಮೈ ಓನ್ ರೆಸ್ಪಾನ್ಸಿಬಿಲಿಟೀಸ್. ಈ ಸಿನಿಮಾದಾಗೆ ಅವಶ್ಯಕತೆ ಇದ್ದಾಗ ಮೊದಲನೇ ಇದಕ್ಕೆ ನಾಯಕ ನಟ ಬರೋದು ಧ್ರುವ. ಈ ಥರದಲ್ಲಿ ಇನ್ನೊಂದು ಸೀಕ್ವೆಲ್ ಅಂತ ಬಂದರೆ ನಾನು ಈಗಲೇ ಹೇಳ್ತಾ ಇದ್ದೀನಿ, ನನ್ನ ಫಸ್ಟ್ ಮೀಟಿಂಗ್ ವಿಲ್ ಬಿ ವಿತ್ ಧ್ರುವ. ಈಸ್ ದಿಸ್ ದ ಸ್ಟೋರಿ? ಈಸ್ ದಿಸ್ ಓಕೆ? ಐ ಯು ಓಕೆ ವಿತ್ ದಿಸ್? ನಾವು ಹಾಗಿರಬೇಕಾದ್ರೆ ಐ ಥಿಂಕ್ ಯಾವಾಗಲೂ ಒಂದು ಫ್ರಾಂಚೈಸಿ ಅಂತ ಬಿಲ್ಡ್ ಆಗೋದೆ ಫಸ್ಟ್ ಪಾರ್ಟಿಂದ ಬಿಲ್ಡ್ ಆಗಿ ಅಕಸ್ಮಾತು ಈ ಚಿತ್ರ ಬಹಳ ದೊಡ್ಡ ಯಶಸ್ಸಾದಲ್ಲಿ ನಾನು ಅವಾಗ ಬಂದು ಎರಡನೇ ಇದರಲ್ಲಿ ಬಂದ್ಬಿಟ್ಟು ನಾನೇನೋ ಮಾಡಕ್ಕೆ ಬಂದಾಗ ತಪ್ಪಾಗುತ್ತೆ. This success belongs to all those people who did the first part. So it is my responsibility. I'll go to him and have a chat. And then we'll decide. It's too, I think, cutting close. ಇವಾಗ ನೋಡಿದ್ರೆ ಎಲ್ಲರೂ ಪ್ರೆಸ್ ಮೀಟ್ ಮಾಡ್ತಾ ಇರೋದು ಮೊದಲನೇ ಈಗೇನಿದೆ ಕೆಡಿ, ಅದು ಸಕ್ಸಸ್ ಆಗೋಕ್ಕೆ, ಅದು ಜನಗಳಿಗೆ ತಲುಪೋದಕ್ಕೆ, ಅದು ಎಲ್ಲರೂ ಇಷ್ಟಪಡೋದಕ್ಕೆ ಏನೇನು ಮಾಡಬೇಕು ಅದನ್ನು ಫಸ್ಟ್ ಪ್ರಯತ್ನ ಮಾಡ್ತದೆ. ಸೀಕ್ವೆಲ್ ಇಸ್ ಟೂ ಫಾರ್ ಫ್ರಮ್ ಅವರ್ ಪ್ಲೇಟ್ ಆಸ್ ಯೆಟ್. ಓಕೆ. ಪ್ರೇಮ್ ಸರ್ ಹ್ಯಾಡ್